मास्टर सर्वशक्तिवान बनने से जो प्राप्ति स्वरूप अनुभव करते हो, क्या उसी अनुभव में निरंतर स्थित रहते हो वा इसमें अंतर रहता है? ಮಾಸ್ಟರ್ ಸರ್ವಶಕ್ತಿವಂತರು ಆಗುವುದರಿಂದ ಏನು ಪ್ರಾಪ್ತಿಯ ಸ್ವರೂಪ ಅನುಭವ ಮಾಡ್ತೀರಿ, ಏನು ಆ ಒಂದು ಅನುಭವದಲ್ಲಿ ನಿರಂತರ ಸ್ಥಿತಿ ಇರುತ್ತಾ ಅಥವಾ ಅಂತರ ಬಂದ್ಬಿಡುತ್ತಾ? वर्षे के अधिकारी बनने में सिर्फ जो दो बातें बुद्धि में रखने से अंतर समाप्त हो, निरंतर वह स्थिति बना सकते हो, वे दो शब्द कौन से हैं? ಆಸ್ತಿಗೆ ಅಧಿಕಾರಿ ಆಗುವುದರಲ್ಲಿ ಬರೀ ಎರಡು ಶಬ್ದವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳುವುದರಿಂದ ಅಂತರ ಸಮಾಪ್ತಿಯಾಗಿ ನಿರಂತರ ಅದೇ ಸ್ಮೃತಿ ಮಾಡ್ಕೋಬಹುದು. ಆ ಒಂದು ವಿಶೇಷ ಎರಡು ಶಬ್ದಗಳು ಯಾವುವು? ವಹ ಜಾನ್ತೆ ಭಿ ಹೋ और कर भी रहे हो लेकिन निरंतर नहीं करते हो. ಅದನ್ನು ತಿಳ್ಕೊಂಡಿದ್ದೀರಿ, ಮಾಡ್ತಾನೂ ಇದ್ದೀರಿ, ಆದರೆ ನಿರಂತರ ಯಾಕೆ ಮಾಡಲಿಕ್ಕಾಗೋದಿಲ್ಲ? ಮಾಡ್ತೀರಾ ನಿರಂತರವಾಗಿ? ಏಕ ಹೇ ಸ್ಮೃತಿ ಕೋ ಯಥಾರ್ಥ ಬನಾನೆ ಕಾ, ಮೊದಲನೇದ್ದು ಸ್ಮೃತಿಯನ್ನು ಯಥಾರ್ಥ ಮಾಡಿಕೊಳ್ಳುವಂಥದ್ದು. ದುಸ್ರಾ ಹೇ ಕರ್ಮ ಕೋ ಶ್ರೇಷ್ಠ ಬನಾನೆ ಕಾ, ಎರಡನೇದ್ದು ಕರ್ಮವನ್ನು ಶ್ರೇಷ್ಠ ಮಾಡಿಕೊಳ್ಳುವಂಥದ್ದು. ವೇ ದೋ ಶಬ್ದ ಕೌನ್ ಸೆ ಹೇ, ಅವೆರಡು ಶಬ್ದ ಯಾವುದು? ಮೊದಲನೇದ್ದು स्मृति को पावरफुल बनाने के लिए सदा कनेक्शन और कर्म को श्रेष्ठ बनाने के लिए सदा अपनी करेक्शन चाहिए. ಸ್ಮೃತಿಯನ್ನು ಪವರ್ಫುಲ್ ಮಾಡಿಕೊಳ್ಳುವುದಕ್ಕಾಗಿ ಸದಾ ಕನೆಕ್ಷನ್ ಹಾಗೂ ಕರ್ಮವನ್ನು ಶ್ರೇಷ್ಠ ಮಾಡಿಕೊಳ್ಳುವುದಕ್ಕಾಗಿ ಸದಾ ತಮ್ಮ ಕರೆಕ್ಷನ್ ಅವಶ್ಯಕತೆ ಇದೆ. करेक्शन हर कर्म में न होने के कारण मास्टर सर्वशक्तिवान व ऑलमाइटी अथॉरिटी की स्टेज पर निरंतर स्थित नहीं हो पाते हो. यहाँ दोनों शब्द कितने सरल हैं. यहाँ आए भी इसलिए होना, जिस कर्तव्य के लिए आए हो उसको करना मुश्किल होता है क्या? करेक्शन प्रति कर्मದಲ್ಲಿ ಇರದೇ ಇರುವ ಕಾರಣ ಮಾಸ್ಟರ್ ಸರ್ವಶಕ್ತಿವಂತರು ಅಥವಾ ಆಲ್ಮೈಟಿ ಅಥಾರಿಟಿಯ ಸ್ಟೇಜ್ ಮೇಲೆ ನಿರಂತರ ಸ್ಥಿತ ಆಗಲಿಕ್ಕೆ ನಿಮಗೆ ಕಷ್ಟ ಅನ್ನಿಸ್ಬಹುದು. ಈ ಎರಡೂ ಶಬ್ದಗಳು ಎಷ್ಟು ಸರಳ ಇದೆ ನೋಡಿ. ಇಲ್ಲಿ ಬಂದಿರೋದೇ ನೀವು ಯಾವುದಕ್ಕೋಸ್ಕರ, ಯಾವ ಕರ್ತವ್ಯಕ್ಕೋಸ್ಕರ ಬಂದಿದ್ದೀರಿ, ಅದನ್ನು ಮಾಡೋಕ್ಕೆ ಏನೂ ಕಷ್ಟ ಇಲ್ಲಲ್ವಾ? ಕಷ್ಟ ಆಗುತ್ತಾ ನಿಮಗೆ? मुश्किल किसको अनुभव होता है? कष्ट ಅಂತ ಯಾರಿಗಾಗುತ್ತೆ ಅಂದರೆ जो कमज़ोर होते हैं, ಯಾರು ಬಲಹೀನ ಆಗಿರ್ತೀರಿ ಅವರಿಗೆ ಕಷ್ಟ ಆಗುತ್ತೆ.